ಎಸ್ ಸರ್, ಇನ್ನು ಮುಂದಿನ ಸುದ್ದಿ, ಕಳಪೆ ಕಾಮಗಾರಿಯ ವಿರುದ್ಧ ಸಿಡಿದೆದ್ದು ಗ್ರಾಮ ಪಂಚಾಯತಿಯ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಒಂದು ಅಪರೂಪ ಘಟನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ ಸರ್. ಕಮಲ್ನಗರ ತಾಲೂಕಿನ ಮುಧೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮುಧೋಳ ಗ್ರಾಮದ ವಾರ್ಡ್ ನಂಬರ್ 1 ಸದಸ್ಯ ಸೋಮನಾಥ ಸ್ವಾಮಿ ಎಂಬುವರು ಮುಧೋಳ ಗ್ರಾಮದಲ್ಲಿ ನಡೆಯುತ್ತಿರುವ ಕಳಪೆ ಮಟ್ಟದ ಜೆಜೆಎಂ ಕಾಮಗಾರಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸರ್. ಆದ್ರೆ ಆ ಸಮಸ್ಯೆ ಬಗೆಹರಿದಿಲ್ಲ. ಅದಕ್ಕೆ ಮನನೊಂದ ಆತನ ಏನ್ ಮಾಡಿದಾನೆ, 3,21,00,000 ಕಾಮಗಾರಿ ಈ ರೀತಿ ಆಗ್ತಾ ಇದೆ ಅಲ್ಲ, ಹಳ್ಳ ತಪ್ಪ ಹೋಗ್ತಾ ಇದೆ. ಹಾಗೆ ಮನನೊಂದು ಆತ ಇವತ್ತು ರಾಜೀನಾಮೆಯನ್ನ ನೀಡಿದ್ದಾನೆ ಸರ್ ಸದಸ್ಯತ್ವ ಸ್ಥಾನಕ್ಕೆ. ಯಾಕಂದ್ರೆ ಈಗಾಗಲೇ ಸೋಮನಾಥ್ ಸ್ವಾಮಿ ಅನ್ನೋರೇನು ಈ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಗುರುತಿಸಿಕೊಂಡಂತವ್ರು ಸರ್. ಇವತ್ತು ಈ ಒಂದು ನಿರ್ಧಾರ ಇವತ್ತು ಬೀದರ್ನ ಒಂದು ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸರ್. ನೋಡಿ, ಔರಾ ತಾಲೂಕಿನ ಮುಧೋಳ ಗ್ರಾಮದ ಬಗ್ಗೆ ಕಮಲ್ನಗರ, ಇವಾಗಿನ ಕಮಲ್ನಗರ ಹೌದು ಸರ್. ಆದ್ರೆ ಮುಧೋಳ ಗ್ರಾಮ ಕಮಲ್ನಗರ ತಾಲೂಕಿನ ಇವಾಗ ಹೊಸದಾಗಿ ಆದಂತ ಕಮಲ್ನಗರ ತಾಲೂಕಿನ ಮುಧೋಳ ಗ್ರಾಮ. ನಿಮ್ಗೆ ಒಂದು ನೆನಪಿರ್ಬೇಕು, ಇಲ್ಲಿನ ಜನರಿಗೆ ಗೊತ್ತಿದ್ರೆ ಯಾವಾಗ್ಲೂ ಕ್ರಾಂತಿಕಾರಿ ಪ್ಲೇಸ್. ಮುಂದೆ ನಾವು ನಿಜಾಮರ ವಿರುದ್ಧ ಹೋರಾಟ ಮಾಡಿದಾಗನು ಅಲ್ಲಿಯ ಮುಧೋಳದ ಜನರು ಒಂದು ಟೋಳಿಯನ್ನ ಕಟ್ಕೊಂಡು ಹೋರಾಡಿದಂತ ಜನ. ಇದು ನಾನು ನೆನಪಿ ತಂದ್ಕೊಡ್ತೀನಿ. ಆಮೇಲೆ ಸ್ವಾಮಿಯವರು ಕಳಪೆ ಕಾಮಗಾರಿ ಬಗ್ಗೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ. ಆದರೆ ಅವರು ರಾಜೀನಾಮೆ ಕೊಡಬಾರ್ದಾಗಿತ್ತು. ಕಳಪೆ ಕಾಮಗಾರಿ ಎಲ್ಲ ಕಡೆಗೆ ಇದೆ. ಅವ್ರು ಯಾವ ಬಣದು ಯಾವ ಗೌಡ ಬಣದವರು ಇದ್ದಾರೆ ಅದು ಅಲ್ಲ. ಅವರೊಬ್ಬರು ಪಂಚಾಯತ್ ಸದಸ್ಯರು. ಪಂಚಾಯತ್ ಸದಸ್ಯರಾಗಿ ಅವ್ರ ರಾಜೀನಾಮೆ ಪ್ರತಿಭಟನೆಗಾಗಿ ಕೊಟ್ಟಿದ್ದಾರೆ. ಅದು ಸಂತೋಷದ ಸಂಗತಿ. ಆದರೆ ಕಳಪೆ ಕಾಮಗಾರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇದೆ. ಇದರ ಬಗ್ಗೆ ಪ್ರಶ್ನೆನೇ ಇಲ್ಲ. ಅಷ್ಟಕ್ಕೆ ಬೀದರ್ ಜಿಲ್ಲೆಯಲ್ಲಿ 100 ಕಾಮಗಾರಿಗಳು ಅದೇ ರೀತಿ ಕಳಪೆ ಇವೆ. ಅದಕ್ಕೆ ರಾಜೀನಾಮೆ ಕೊಡೋದಕ್ಕಿಂತಲೂ ಆ ಸ್ಥಾನದಲ್ಲಿ ಇಳಿದು ಹೋರಾಟ ಮಾಡಬೇಕು. ಯಾಕಂದ್ರೆ ಯುದ್ಧ ಭೂಮಿಯಿಂದ ಓಡಿ ಹೋಗಬಾರ್ದು. ಯುದ್ಧದಲ್ಲಿ ಎದುರು ನಿಂತು ಮರೋ ಯಾ ಕರೋ ಆ ರೀತಿಯಿಂದ ನಾವು ಮುಂದೆ ಮಾಡು ಇಲ್ಲವೇ ಮಡಿ ಆ ರೀತಿ ನಡೆಯುದು. ನೀವು ಬಿಟ್ಟು ಹೋದ್ರೆ ಕಳಪೆ ಕೆಲಸ ಮಾಡೋರಿಗೆ ಮತ್ತಿಷ್ಟು ಆಸ್ಪದ ಆಯ್ತು. ಪಂಚಾಯತ್ ಅಲ್ಲಿ ಅವ್ರು ಏನ್ ರೆಸಲ್ಯೂಷನ್ ಮಾಡ್ಕೋತಾರೋ ಮತ್ ಪುನಃ ಏನಾದ್ರು ಮಾಡಿ ಇದು ನಾವೇ ಇದೇ ರೀತಿ ಮಾಡಿದ್ದು ಸರಿ ಇದೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ನೀವು ಅವಾಗ ಹೊರಗಿರ್ತೀರಿ, ಹೊರಗಿದ್ದು ಏನು ಮಾಡ್ಲಿಕ್ಕೆ ಆಗತ್ತಿಲ್ಲ. ನೀವು ಅನ್ನೋತ್ತಿಗೆ ಹೊರಗೆ ಇದ್ದು ಹೋರಾಡ್ಬೇಕಾದ್ರೆ ನೀವು ಮೆಂಬರೇ ಆಗ್ಬಾರ್ದು. ಸತತವಾಗಿ ಯಾರೇ ತಪ್ಪು ಮಾಡ್ಲಿ ಅವ್ರ ವಿರುದ್ಧ ಹೋರಾಡ್ಬೇಕು. ನೀವು ಮೆಂಬರ್ ಆದ್ಮೇಲೆ ಆ ಸ್ಥಳ ಬಿಟ್ಟು ಬರಬಾರ್ದು. ನೀವು ಓಣಿಯಲ್ಲಿ ಮಾಡ್ಯಾರೋ ಇಲ್ಲೋ ಅಲ್ಲ, ಎಲ್ಲಿ ತಪ್ಪಾದ್ರೂ ಅಲ್ಲಿ ಮಾಡ್ಬೇಕು. ನೀವು ಮೇಲಾಧಿಕಾರಿಗಳಿಗೆ ಬರೆದ ಮೇಲೆ ಅದಕ್ಕೇನು ಆಗಿಲ್ಲ ಅಂತ ನೀವು ನಿರಾಶರಾಗಿರಿ. ರಾಜಕೀಯದಲ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಬರ್ಬೇಕಾದ್ರೆ ನಿರಾಶೆ ಆಗೋರು ಎಂದೂ ಬರಲೇಬಾರ್ದು. ಇಲ್ಲಿ ಇರೋದೇ ನಿರಾಶೆ. ಯಾವಾಗ್ಲೂ ನಿಮ್ ಇಚ್ಛಂತೆ ಆದ್ರೆ ಖುಷಿ ಆಗೋದು ಇದು ರಾಜಕಾರಣಿಯ ಲಕ್ಷಣ ಅಲ್ಲ, ಸಾಮಾಜಿಕ ಕಾರ್ಯಕರ್ತರ ಲಕ್ಷಣ ಅಲ್ಲ. ನೀವು ಏನದ ಸತತವಾಗಿ ಹೋರಾಡ್ಬೇಕು. ನೀವು ಮೇಲಧಿಕಾರಿಗಳಿಗೆ ಕೊಟ್ಟಿರಿ, ಬಹಳಷ್ಟಾದ್ರೆ ತಾಲೂಕಾ ಪಂಚಾಯತ್ ಕೊಟ್ಟಿರಿ, ಅಥವಾ ನೀವು ಅಲ್ಲಿ ಗ್ರಾಮ ಪಂಚಾಯತ್ PDO ಕೊಟ್ಟಿರಿ. ಅದಕ್ಕ ಮೇಲೆ ತಾಲೂಕಾ ಪಂಚಾಯತ್ ಗಿಂತಲೂ ಮೇಲೆ ಜಿಲ್ಲಾ ಪಂಚಾಯತ್ ಇದ್ದಾರೆ, ಅದಕ್ಕಿಂತಲೂ ಮೇಲೆ ಡೆಪ್ಟಿ ಕಮಿಷನರ್ ಇದ್ದಾರೆ, ಅದಕ್ಕೂ ಮೇಲೆ ಬೆಂಗಳೂರಿನಲ್ಲಿ ಇದ್ದಾರೆ. ಅವ್ರು ಎಲ್ಲರಿಗೂ ಸ್ಪಷ್ಟ ಬರೆದು ಯಾವ ರೀತಿ ಕಳಪೆ ಮಾಡಿದ್ದಾರೆ ಅದರ ಪರೀಕ್ಷೆ ಮಾಡಿಸಿ ಅವರಿಗೆ ಶಿಕ್ಷೆ ಆಗುವಂತೆ ಮಾಡಿ, ಕೆಲಸ ಒಳ್ಳೇದಾಗುವಂತೆ ಮಾಡಿ. ರಾಜೀನಾಮೆ ಕೊಟ್ಟು ಹೋಗಿದ್ದು ನಿಮ್ಮ ಉದಾರತ್ವಕ್ಕೆ ನಾವು ಧನ್ಯವಾದನ್ನ ಹೇಳ್ತೀನಿ. ಆದರೆ ಒಬ್ಬ ಹೋರಾಟಗಾರ ತನ್ನ ಯುದ್ಧ ಭೂಮಿ ಬಿಟ್ಟು ಓಡಬಾರ್ದು. ಯಾಕಂದ್ರೆ ಸರ್, ಈ ಜಲಜೀವನ್ ಮಿಷನ್ ಯೋಜನೆ ಏನ್ ಕಾಮಗಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಸರ್. ಪ್ರತಿ ಮನೆಗೆ ನೀರು ತಲುಪಬೇಕು ಅಂತ ಅವ್ರೇನ್ ಕನಸು ಕಟ್ಕೊಂಡಿದ್ರು. ಆದ್ರೆ ಇವತ್ತಿನ ಕಾಮಗಾರಿಗಳು ಜಿಲ್ಲೆ ವ್ಯಾಪ್ತಿ ಸರ್ 50% ಕೂಡ ಸರಿಯಾಗಿ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ ಸರ್ ಜಿಲ್ಲೆ ಜನರು. ನೋಡಿ, ಈ ಯೋಜನೆ ಯಾವ ಸರ್ಕಾರ ತಂದಿದೆ ನಾನು ಅದು ವಿಶ್ಲೇಷಣೆ ಮಾಡೋದಿಲ್ಲ. ಅಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷದವ್ರು ಇರ್ತಾರೆ, ಯಾರ ಸರ್ಕಾರ ಇರ್ತಾರೆ, ಅದು ನಮ್ಮ ಸರ್ಕಾರ. ಅದು ಮೋದಿದೇ ಇರ್ಲಿ ಅಥವಾ ಕಾಂಗ್ರೆಸ್ ದವ್ರೇ ಇರ್ಲಿ, JDS ದವ್ರೇ ಬರ್ಲಿ ಅಥವಾ ಮತ್ಯಾವುದೇ ಪಕ್ಷ ಬರಲಿ, ನನ್ಗೆ ಅದರ ಬಗ್ಗೆ ಚಿಂತೆನೂ ಇಲ್ಲ ಯಾರ್ದು ಪಕ್ಷದ ಬರ್ತದೆ ಅಂತ ಹೇಳಿ. ನನಗೆ ಪ್ರಾಮಾಣಿಕವಾಗಿ ಮಾಡುವ ಅಧಿಕಾರಿಗಳು
ಅಲ್ಲಿ ಇದ್ದಾರೋ ಇಲ್ವೋ ಅದು ಮತ್ತು ಹೌದು ಸರ್. ಅವರು ಜಲಜೀವನ ಅಂತ ಹೇಳ್ಕೊಂಡು ಪ್ರತಿಯೊಂದು ಮನೆಗೆ ನೀರು ಸಿಗುವಂತೆ ಯೋಜನೆಯನ್ನ ಹಾಕಿದ್ದಾರೆ. ಹೌದು. ಆದ್ರೆ ನಮ್ಮಲ್ಲೇ ಇವತ್ತಿನ ದಿವಸ ಎಷ್ಟು ಕೆಳಮಟ್ಟಕ್ಕೆ ರಾಜಕಾರಣ ಹೋಗಿದೆ ಅಂದ್ರೆ ಆ ವಿಚಾರಧಾರೆ ಸರ್ಕಾರ ಎಲ್ಲಿಲ್ಲೋ ಅಲ್ಲಿ ಆ ಕೆಲಸ ಸರಿಯಾಗಿ ಆಗೋದಿಲ್ಲ. ಇಲ್ಲಿ ಬರೀ ಕಾಂಗ್ರೆಸ್ದವ್ರು ಹೆಂಗ್ ಮಾಡ್ತಾರಂತಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೆ ಮಾಡ್ತಾ ಇಲ್ಲ ಅಂತಲ್ಲ, ಎಲ್ಲಿ ಬೇರೆಯವ್ರ ಸರ್ಕಾರ ಇರ್ತದೆ ಅಲ್ಲಿ ಬಿಜೆಪಿದವ್ರು ಅವ್ರನ್ನು ಮಾಡೋದಿಲ್ಲ. ಇದು ಒಬ್ರಿಗೆ ಅಂಟಿಕೊಳ್ಳೋದಲ್ಲ. ಇವತ್ತು ಮೋದಿಯವ್ರು ಹೇಳ್ಯಾರಂತೆ ಕಾಂಗ್ರೆಸ್ ಇದ್ದಲ್ಲಿ ಮಾಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ಬೇರೆ ಪಕ್ಷದವ್ರ ಪಂಚಾಯತ್ ಇತ್ತಂದ್ರೆ ಅವ್ರು ಮಾಡೋದಿಲ್ಲ. ಅಂದ್ರೆ ಇವರು ರಾಜಕಾರಣಿಗಳು ತನ್ನ ಪಕ್ಷದ ಸಲುವಾಗಿ ಹೋರಾಡ್ತಾ ಇದ್ದಾರೆ ವಿನಃ ಸಮಾಜದ ಅಭಿವೃದ್ಧಿಗಾಗಿ, ಗ್ರಾಮದ ಅಭಿವೃದ್ಧಿಗಾಗಿ, ಸಮಾಜ ಮುಂದೆ ಬರ್ಬೇಕಂತ ಮಾಡ್ತಾ ಇಲ್ಲ. ಇವರು ರಾಜಕಾರಣ ಆಡ್ತಾ ಇದ್ದಾರೆ. ಇಂಥವರಿಗೆ ಯಾವ ಪಕ್ಷನೂ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರು ಎಚ್ಚರಗೊಳ್ಳಬೇಕು, ಅವರಿಗೆ ಬುದ್ಧಿ ಕಲಿಸ್ಬೇಕು. ಯಾವುದೇ ಕಾನೂನಿನಿಂದಾಗ್ಲಿ ಅಧಿಕಾರಿಗಳಿಂದಾಗ್ಲಿ ಇದು ಸುಧಾರಣೆ ಆಗೋದಿಲ್ಲ. ಅವರು ನೋಟಿಸ್ ಕೊಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ, ಅಧಿಕಾರಿ ಇದ್ರೆ ಅವನಿಗೆ ಮನೆಗೆ ಕಳಿಸ್ತಾರೆ, ಅದರಿಂದ ಸುಧಾರಣೆ ಆಗೋದಿಲ್ಲ. ಯಾಕಂದ್ರೆ ಒಂದಲ್ಲ, ಇಲ್ಲಿ ನನ್ನ ಬೀದರ್ ಜಿಲ್ಲೆಯಲ್ಲಿ 100 ಕೋಟಿ ಯೋಜನೆ ಬಂದಿತ್ತು, ಗೊತ್ತಾಗತ್ತಿತ್ತು. ಅದು ಸಂಪೂರ್ಣ, ಕೆಲವು ಒಳ್ಳೇದಾಗಿದೆ, ಸಂಪೂರ್ಣ ಹಾಳಾಗಿದೆ. ಅದು ಬರೀ ವಿಚಾರಣೆ ಮಾಡೋದ್ರಲ್ಲೇ ದಿನಗಳು ಹೋಗ್ತವೆ. ಅದಕ್ಕಾಗಿ ಜನರ ಜಾಗೃತಿಗೊಳ್ಬೇಕು. ಆಮೇಲೆ ಅಲ್ಲಿ ಬಂದಂತ ಕೆಲಸ ಮಾಡತಕ್ಕಂತ ಅಧಿಕಾರಿಗಳಿಗೆ ಕೇಳುವ ಧೈರ್ಯ ಅವ್ರಿಗೆ ಬೇಕು. ಇದು ನೀವು ತಪ್ಪು ಮಾಡ್ತೇವೆ. ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೀನಿ, ಅಧಿಕಾರಿಗಳಂದ್ರೆ ನಮ್ಮ ಪ್ರತಿನಿಧಿಗಳು, ನಮ್ಮ ಸರ್ಕಾರದಿಂದ. ಅವ್ರೇನು ಬ್ರಿಟಿಷರ ಕಾಲದವ್ರು ಅಲ್ಲ, ಸ್ವತಂತ್ರ ನಾಗರಿಕರ ಕಾಲದವ್ರೆ. ಅವ್ರಿಗೆ ನಾವು ಗೌರವಿಸ್ಬೇಕು, ಅವ್ರ ಸ್ಥಾನಕ್ಕೆ ಗೌರವಿಸ್ಬೇಕು. ಆದರೆ ಅವರು ತಪ್ಪು ಮಾಡಿದ್ರೆ ಅಷ್ಟೇ ಕಠೋರವಾಗಿ ಖಂಡಿಸಿ ನಿಂದಿಸಿ ಕೇಳಬೇಕು. ಆ ರೀತಿ ಮಾಡಿದಾಗ ಆಗ್ತದೆ. ರಾಜೀನಾಮೆ ಕೊಟ್ಟು ಹೋದ್ರೆ ಆಗತ್ತಿಲ್ಲ.